ನಿಲ್ಸಯ್ಯ, ಪ್ರೊಡ್ಯೂಸರ್ ಎಲ್ಲವ್ರೆ? ಮನೆಯಾಗವ್ರೆ. ನೀ ಎಲ್ಲಿ ಅಂತೆ, ನೀ ಎಲ್ಲಿ? ಗುರು, ಪ್ರೊಡ್ಯೂಸರ್ ಬಂದ್ರು. ನಮಸ್ಕಾರ ಸರ್. ಸರ್, ಎಂತದಿದು? ಬೆಳಗಿನಿಂದ ಪತ್ತೇ ಇಲ್ಲ. ನೀವೆಲ್ಲಿಗೆ ಹೋದದ್ದು? ಮನೇಲೊಂದು ಮುಖ್ಯವಾದ ಕೆಲಸ ಇತ್ತು, ಅದರಿಂದ ಬರೋಕ್ಕಾಗ್ಲಿಲ್ಲ. ನೀವೇನು ನಿನ್ನೆಯಿಂದ ಟ್ಯೂನ್ ಫೈನಲೈಸ್ ಮಾಡ್ತಿದ್ದೀರಾ? ಹೌದು ಸರ್. ನೀವು ಹೇಳಿದ 2 ಸಾಂಗ್ ಸಿಚುಯೇಷನ್ನಿಗೆ ಭಯಂಕರ ಟ್ಯೂನ್ ಹಾಕಿ ಆಯ್ತು. ಇನ್ನು ಮುಂದಿನ ಕತೆ ಎಂತದು ಅಂತ. ಸರ್, ನಿಮಗೂ ಕುಡಿಯೋ ಅಭ್ಯಾಸ ಉಂಟಾ? ಯಾವಾಗ್ಲೂ ಕುಡಿಯಲ್ಲ. ಮನಸ್ಸಿಗೆ ತುಂಬಾ ಬೇಜಾರಾದಾಗ ಮಾತ್ರ ಅದನ್ನ ಮರೆಯೋಕ್ ಕುಡಿತೀನಿ. ಆದರೂ ಶರಾಬು ದೇಹಕ್ಕೆ ಒಳ್ಳೆಯದಲ್ಲ ಸಾರು, ಭಯಂಕರ ಡೇಂಜರು. ಅದನ್ನು ಸ್ವಲ್ಪ ಸ್ವಲ್ಪವಾಗಿ ಬಿಟ್ಟು ಬಿಡಿ. ಓಕೆ, ಟ್ರೈ ಮಾಡ್ತೀನಿ. ಅಂದ ಹಾಗೆ ಇಂಟರ್ವಲ್ ನಂತರ ಡಾಕ್ಟರ್ ಕ್ಯಾರೆಕ್ಟರ್ ತಾಯಿಯ ಕತೆ ಎಂತ ಆಯಿತು? ಗುಣವಾಯ್ತಾ? ಅದು ಹಲೋ, ಯಾರು ಮಾತಾಡ್ತಿರೋದು? ಆನಂದ್ ಮಾತಾಡ್ತಿರೋದು. ನಾನ್ ಸರ್, ಶಿವರಾಮ್ ಮಾತಾಡ್ತಿರೋದು ಸರ್. ಅಮ್ಮವ್ರು ತೀರ್ಕೊಂಡ್ಬಿಟ್ರು ಸರ್. ಸರ್, ಈ ಕಥೆಯಲ್ಲಿ ಬರುವ ಡಾಕ್ಟರ್ ತಾಯಿಗೆ ಗುಣವಾಯ್ತೋ ಇಲ್ಲ ಸತ್ತು ಹೋಯ್ತು? ತೀರ್ಕೊಂಡ್ಬಿಟ್ರು. ವೆರಿ ವೆರಿ ಗುಡ್ ಸರ್. ಆ ತಾಯಿಯ ಪಾತ್ರ ಸತ್ತರೆ ಮಾತ್ರ ಈ ಕತೆಗೆ ತೂಕ ಬರುವುದು. ಅದು ಅಲ್ಲದೆ ನಮಗಿಲ್ಲಿ ಭಯಂಕರ ಮ್ಯೂಸಿಕ್ ಬಾರಿಸಲಿಕ್ಕೆ ಚಾನ್ಸ್ ಉಂಟು. ಸರ್, ಚಿತ್ರದಲ್ಲಿ ಯಾರಾದರೂ ಸತ್ತಾಗ ಬಾರಿಸುವುದಕ್ಕಾಗಿಯೇ ಮಾಡಿದ ಒಂದು ಸ್ಪೆಷಲ್ ಟ್ಯೂನ್ ನನ್ನ ಬಳಿ ಉಂಟು. ಅದನ್ನು ಈ ತಾಯಿ ಸತ್ತ ಸಿಚುಯೇಷನ್ಗೆ ಉಪಯೋಗಿಸಬಹುದು. ಅದನ್ನು ಬಾರಿಸಿ ತೋರಿಸಲ್ಲ? ಸರಿ, ಬಾರಿಸಿ. ಆಯ್ತು. ಗೋಪಿ, ಎಂತದ ನಿನ್ನ ಹಾಳು ನಿದ್ದೆ?
ಬೆಳಗಿನಿಂದ ಒಂದರ ಮೇಲೊಂದು ಆಪಲ್ ಜ್ಯೂಸ್ ಆರೆಂಜ್ ಜ್ಯೂಸ್ ಕುಡಿದಾಗಲೇ ನನಗೆ ಅಂದಾಜಿತ್ತು ನಾನು ಸಾರು ಅಂತ ಸೀರಿಯಸ್ ಸಿಚುಯೇಷನ್ ಮಾತಾಡುತ್ತಿರುವಾಗ ನಿನ್ನದಂತ ಕಿಚ್ಚಿಡ್ದ ನಿದ್ದೆ. ಹಾ ಸರಿ ಸರಿ ನಾನ್ ರೆಡಿ. ನೋಡು ಗೋಪಿ, ದುಃಖಕರವಾದ ಸಿಚುಯೇಷನ್ನು, ಸೀರಿಯಸ್ ಆಗಿರು. ನನ್ನ ಹಾಡನ್ನು ಕೇಳಿ ಗೇಲಿ ಮಾಡಿ ನಕ್ಕರೆ ಇಲ್ಲೇ ಹೊಂಡ ತೆಗೆದು ಹೂತು ಬಿಡುವೆ. ಓಕೆ ಓಕೆ. ತನ್ನಂ 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 ತಾನೇ ನಾನ ನಾನ ತಾನೇ ನಾನ ನಾನ ತನ್ನಂ 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 ತಾನೇ ನಾನ ನಾನ ತಾನೇ ನಾನ ನಾನ ಎಂತದಿದು ಗೋಪಿ? ಅಲ್ಲಿ ನೋಡು ಪ್ರೊಡ್ಯೂಸರ್ ಅಳ್ತಾವ್ರೆ. ಗೋಪಿ ಅವರು ಅಳುತ್ತಿದ್ದಾರೆ, ಪ್ರೊಡ್ಯೂಸರು ಅಳುತ್ತಿದ್ದಾರೆ. ಇದು ನನ್ನ ರಾಗದ ಪ್ರಭಾವ. ಟ್ರಯಲ್ ಹಾಕುವಾಗಲೇ ಇವರು ಹೀಗೆ ಹತ್ತಾರೆ. ಇನ್ನು ಥಿಯೇಟರ್ನಲ್ಲಿ ಮ್ಯೂಸಿಕ್ ಕೂಡ ಬಂದಾಗ ಥಿಯೇಟರೇ ಓ ಎಂದು ಅಳಬೇಕು. ಗುರು ಇವತ್ ನೀನ್ ನಿಜವಾದ ಮ್ಯೂಸಿಕ್ ಡೈರೆಕ್ಟರ್ ಅಂತ ನಾನು ಒಪ್ಕೊಂತೀನಿ. ಗೋಪಿ ಬಾರಿಸು ಬಿಡಬೇಡ, ಪ್ರೊಡ್ಯೂಸರು ಇನ್ನೂ ಜೋರಾಗಿ ಹೇಳಲಿ. ಹಲೋ, ನಾನು ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್ ಮಿಸ್ಟರ್ ಮಂಗಳೂರು ಮಂಜುನಾಥ ಮಾತನಾಡುತ್ತಿರುವುದು. ನೀವು ಯಾರು? ನಾನು ಆನಂದ್ ಮಾತಾಡ್ತಿರೋದು. ಓ ಕ್ಷಮಿಸಿ ಸರ್, ನಾನು ಯಾರೋ ಬೇರೆ ಪ್ರೊಡ್ಯೂಸರ್ ಅಂತ ಅಂದುಕೊಂಡೆ. ಏನು ಸರ್, ನೀವು 2 ದಿನದಿಂದ ಈ ಕಡೆ ಬರಲೇ ಇಲ್ಲ? ತುಂಬಾ ಕೆಲಸ ಇತ್ತು, ಅದರಿಂದ ಬರೋಕ್ಕಾಗ್ಲಿಲ್ಲ. ನೀವೇನ್ ಮಾಡ್ತಾ ಇದ್ದೀರಾ? ನಾನಾ? ನನಗೆ ಯೋಚಿಸಿ ತಲೆ ಮಂಡೆ ಎಲ್ಲ ಬಿಸಿಯಾಗಿ ಉಂಟು ಸರ್. ಸರ್, ಆ ಡಾಕ್ಟರ್ ತಾಯಿ ಸತ್ತಲ್ಲಿಗೆ ನೀವು ಕತೆ ನಿಲ್ಲಿಸಿ ಬಿಟ್ಟಿರಿ. ಕಥೆಯ ಕೊನೆ ಅಂದರೆ ಕ್ಲೈಮ್ಯಾಕ್ಸ್ ನಲ್ಲಿ ಆ ಹೀರೋಯಿನ್ ಲವ್ವರ್ ಜೊತೆಯಲ್ಲಿ ಹೋಗುವಳು ಇಲ್ಲ ಗಂಡನ ಜೊತೆಯಲ್ಲೇ ಇರುವಳು ಅನ್ನೋದೇ ನನ್ನ ಮಂಡೆ ಬಿಸಿ ಸರ್. ಆ ಕಥೆಯ ಕ್ಲೈಮ್ಯಾಕ್ಸ್ ಎಂತದ್ದು ಅಂತ ಈ ಫೋನಿನಲ್ಲಿಯೇ ಹೇಳಿಬಿಡಿ ಸರ್. ಕ್ಲೈಮ್ಯಾಕ್ಸ್ ಹಾಗೆಲ್ಲ ಫೋನಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ. ಒಂದ್ ಕೆಲಸ ಮಾಡಿ, ನೀವೊಬ್ಬರೇ ನೇರವಾಗಿ ನಮ್ಮ ಮನೆಗೆ ಬಂದ್ಬಿಡಿ. ನಾನೇ ಅಲ್ಲಿಗೆ ಬರುವುದಾ? ನಿಮ್ಮ ಅಡ್ರೆಸ್ ಗೊತ್ತಿಲ್ಲವಲ್ಲ ಸಾರು. ಅಡ್ರೆಸ್ ಹೇಳ್ತೀನಿ, ಬರ್ಕೊಳ್ಳಿ. ನಂಬರ್ 634 22nd ಮೇನ್, ಜಯನಗರ್. ಎಂತ ದೊಡ್ಡ ಬಂಗಲೆ. ಪ್ರೊಡ್ಯೂಸರ್ ಇದನ್ನು ಅಡ ಇಟ್ಟಾದ್ರೆ ಪಿಕ್ಚರ್ ಕಂಪ್ಲೀಟ್ ಮಾಡುವುದು ಗ್ಯಾರಂಟಿ. ಡ್ರೈವರ್, ಮೀಟರ್ ಎಷ್ಟು? ನಮಸ್ಕಾರ. ನಮಸ್ಕಾರ. ಡಾಕ್ಟರ್ ಆನಂದ್ ಸಾರ್ ಇದ್ದಾರಾ? ಇದ್ದಾರೆ. ನೀವು ಯಾರು? ನಾನೊಬ್ಬ ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್. ಕ್ಲೈಮ್ಯಾಕ್ಸ್ ಎಂದು ಹೇಳಿ ಅವರಿಗೆ ಗೊತ್ತಾಗುತ್ತದೆ. ನೀವು ಅಲ್ಲಿ ಕೂತಿದ್ರೆ ನಾನು ಡ್ಯಾನಿನ್ ಕರೀತೀನಿ. ಆಯಿತು. ಡ್ಯಾಡಿ, ಯಾರೋ ಒಬ್ರು ಬಂದಿದ್ದಾರೆ. ಅವ್ರ ಹೆಸರು ಕ್ಲೈಮ್ಯಾಕ್ಸ್ ಅಂತ. ಡ್ಯಾಡಿ, ಅವ್ರ ಹೆಸರು ಕ್ಲೈಮ್ಯಾಕ್ಸ್ ಅಲ್ಲಮ್ಮ, ಮಂಜುನಾಥ್ ಅಂತ. ಅವ್ರ ಹತ್ರ ಸ್ವಲ್ಪ ಮಾತಾಡೋದಿದೆ. ನಾನು ಬರೋದು ಹೊತ್ತಾಗುತ್ತೆ, ನೀನ್ ಮಲ್ಕೋ. ಗುಡ್ ನೈಟ್ ಡ್ಯಾಡಿ. ಗುಡ್ ನೈಟ್. ಹಲೋ ಮಿಸ್ಟರ್ ಮಂಜುನಾಥ್. ನಮಸ್ಕಾರ ಸರ್. ನಮಸ್ಕಾರ. ಸಾರಿ, 2 ದಿನ ನಿಮ್ಗೆ ಮೀಟ್ ಮಾಡೋಕ್ಕಾಗಿಲ್ಲ. ಇದೇನಿದು? ತಾವರೆ ಅಂತಿದ್ದ ನಿಮ್ಮ ಮುಖ ಮುದುಡಿ ಹೋಗಿದೆಯಲ್ಲ. ಸಾರಿಗೆ ಮೈ ಸೇರಿಲ್ಲವೋ? ಛೇ, ಹಾಗೇನಿಲ್ಲ. ಕುಡಿಯೋಕೆ ಅಂತ ಗೊತ್ತೀರಾ? ಹಾಟ್ ಡ್ರಿಂಕ್ಸ್, ಕೂಲ್ ಡ್ರಿಂಕ್ಸ್. ನೋಡಿ ಸರ್, ನನಗೆ ಮೊದಲು ಬೇಕಿರುವುದು ಕಥೆಯ ಕ್ಲೈಮ್ಯಾಕ್ಸ್. ಅದು ಏನು ಅಂತ ಗೊತ್ತಿಲ್ಲದೆ ನಾನು ಒಂದು ತೊಟ್ಟು ನೀರೂ ಕುಡಿಯುವುದಿಲ್ಲ. ಹೇಳ್ತೀನಿ, ಅದಕ್ಕೋಸ್ಕರ ತಾನೇ ನಿಮ್ಗೆ ಬರಕ್ಕೆ ಹೇಳಿದ್ದು. ಸಿಗರೆಟ್? ಅಯ್ಯೋ ಬೇಡ. ಆಗಾಗ ಬೀಡಿ ಕುಡಿಯುವ ಅಭ್ಯಾಸ ಉಂಟು. ತಗೊಳ್ಳಿ.